ಇರಾನ್ ವಾರ್ ಹೊರತಾಗಿಯೂ ಬಂಗಾರ ದರ ಇಳಿಬಿದ್ದು ಯಾಕೆ? ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್ ಫಾಲ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇರಾನ್ ಯುದ್ಧದ ಹೊರತಾಗಿ ಕೂಡ ಬಂಗಾರ ಮತ್ತು ಬೆಳ್ಳಿಯ ದರದಲ್ಲಿ ಇಳಿಕೆ ಸಂಭವಿಸಿದೆ. 2026ರ ಫೆಬ್ರವರಿ 27ರಂದು ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ 24 ಕ್ಯಾರೆಟ್ನ ಪ್ರತಿ 10 ಗ್ರಾಂ ಚಿನ್ನ ದರ 1,61,570 ರೂಪಾಯಿ ಇತ್ತು. ಆಭರಣ ಚಿನ್ನ ಅಥವಾ 22 ಕ್ಯಾರೆಟ್ನ 10 ಗ್ರಾಂ ಬಂಗಾರ ದರ 1,48,100 ರೂಪಾಯಿ ಇತ್ತು. ಆದರೂ ನೋಡಿ, 2026ರ ಏಪ್ರಿಲ್ 7ರಂದು 24 ಕ್ಯಾರೆಟ್ ಬಂಗಾರ ದರ 1,49,840 ರೂಪಾಯಿಗೆ ಇಳಿಕೆಯಾಗಿದೆ. ಅದೇ ರೀತಿ 22 ಕ್ಯಾರೆಟ್ ಚಿನ್ನ ದರ 1,37,350 ರೂಪಾಯಿಗೆ ಇಳಿಕೆಯಾಗಿದೆ. ಅಂದರೆ ಯುದ್ಧ ಆರಂಭವಾದ ಬಳಿಕ 38 ದಿನಗಳಲ್ಲಿ 24 ಕ್ಯಾರೆಟ್ ಬಂಗಾರದಲ್ಲಿ 10 ಗ್ರಾಮಿಗೆ 11,730 ರೂಪಾಯಿ ಇಳಿಕೆಯಾಗಿದೆ. ಅದೇ ರೀತಿ 22 ಕ್ಯಾರೆಟ್ ಬಂಗಾರದಲ್ಲಿ 10 ಗ್ರಾಮಿಗೆ 10,750 ರೂಪಾಯಿ ಅಗ್ಗ ಆಗಿದೆ. ಸಾಮಾನ್ಯವಾಗಿ ಜಿಯೋಪೊಲಿಟಿಕಲ್ ಸಂಘರ್ಷಗಳು ಯುದ್ಧದ ಸಂದರ್ಭದಲ್ಲಿ ಬಂಗಾರ ದರ ಏರಿಕೆ ಆಗ್ತಾ ಹೋಗುತ್ತೆ. ಆದರೆ ಈ ಸಲ ನೋಡಿ, ಪಶ್ಚಿಮ ಏಷ್ಯಾದಲ್ಲಿ ಇರಾನ್ ಯುದ್ಧ ಬಹಳ ಘನಘೋರವಾಗಿ ಸಂಭವಿಸ್ತಾ ಇದ್ರೂ ಕೂಡ ಬಂಗಾರ ದರ ಇಳಿಕೆ ಆಗ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಅಮೆರಿಕದ ಡಾಲರ್ ಪ್ರಾಬಲ್ಯ ಹೆಚ್ಚುತ್ತಾ ಇದೆ. ಅಮೆರಿಕ ಟ್ರೆಜರಿ ಬಾಂಡ್ಗಳ ಉತ್ಪತ್ತಿಯಲ್ಲಿ ಹೆಚ್ಚಳ ಆಗ್ತಾ ಇದೆ. ಪ್ರಾಫಿಟ್ ಟೇಕಿಂಗ್ ಕೂಡ ನಡೀತಾ ಇದೆ. ಇದೆಲ್ಲ ಇಂಪ್ಯಾಕ್ಟ್ ಆಗಿದೆ. ಒಂದೇ ಒಂದು ಕಾರಣ ಅಲ್ಲ, ಡಾಲರ್ ಪ್ರಬಲ ಆಗಿರುವುದರಿಂದ ಈಗ ಜಿಯೋಪೊಲಿಟಿಕಲ್ ಅನಿಶ್ಚಿತತೆಯ ಸಂದರ್ಭ ಹೂಡಿಕೆದಾರರಿಗೆ ಬಂಗಾರ ಮತ್ತು ಬೆಳ್ಳಿಗಿಂತ ಡಾಲರ್ ಹೆಚ್ಚು ಆಕರ್ಷಕವಾಗಿದೆ. ಡಾಲರ್ ಪ್ರಾಬಲ್ಯ ಹೆಚ್ಚುತ್ತಾ ಇರುವುದು ಇದಕ್ಕೆ ಕಾರಣ. ಡಾಲರ್ ಬಾಂಡ್ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಈಗ ಸ್ಟಾಕ್ ಮಾರ್ಕೆಟ್ ಮತ್ತು ಇತರ ಕಡೆಗಳಲ್ಲಿ ನಷ್ಟ ಆಗ್ತಾ ಇರೋದ್ರಿಂದ ಹೂಡಿಕೆದಾರರು ಬಂಗಾರವನ್ನು ಮತ್ತು ಬೆಳ್ಳಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ಮಾರಾಟ ಮಾಡಿ ಲಿಕ್ವಿಡೇಷನ್ ಪಡ್ಕೊಳ್ತಾ ಇದ್ದಾರೆ. ಈ ನಷ್ಟವನ್ನು ಭರಿಸಲಿಕ್ಕೆ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಇದು ಕ್ರೂಡ್ ಆಯಿಲ್ ಪ್ರೈಸ್ ಏರ್ತಾ ಇರೋದ್ರಿಂದ ಹಣದುಬ್ಬರ ಹೆಚ್ಚುವ ಸಾಧ್ಯತೆ ಇದೆ, ಅಂದರೆ ಬೆಲೆ ಏರಿಕೆ. ಹೀಗಾಗಿ ಫೆಡರಲ್ ರಿಸರ್ವ್ ಬಡ್ಡಿ ದರ ಇಳಿಸುವ ಸಾಧ್ಯತೆ ಇದೆ. ಅಮೆರಿಕದಲ್ಲಿ ಬಡ್ಡಿ ದರ ಇಳಿಸುವ ನಿರೀಕ್ಷೆ ಕಡಿಮೆ ಆಗಿದೆ. ಅಂದರೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಲಿಕ್ಕೆ ಇದು ಡಾಲರನ್ನು ಮತ್ತಷ್ಟು ಪ್ರಬಲಗೊಳಿಸ್ತಾ ಇದೆ. ಇರಾನ್ ಯುದ್ಧದ ಪರಿಣಾಮವಾಗಿ ಕೈಗಾರಿಕಾ ವಲಯದಲ್ಲಿ ಕೂಡ ಬೆಳ್ಳಿ ಬೇಡಿಕೆ ಕಡಿಮೆ ಆಗಿದೆ. ಯಾಕಂದರೆ ಆಕ್ಟಿವಿಟೀಸ್ ಕಡಿಮೆ ಆಗ್ತಾ ಇದೆ. 2025ರಲ್ಲಿ ಬಂಗಾರ ದರದಲ್ಲಿ ನೋಡಿ 60% ಏರಿಕೆ ಆಗಿತ್ತು. ಬೆಳ್ಳಿಯ ದರದಲ್ಲಿ 160% ಹೆಚ್ಚಳವಾಗಿತ್ತು ಒಂದೇ ವರ್ಷದಲ್ಲಿ. ಬಂಗಾರ ಈಗ ಹೂಡಿಕೆಯ ಪ್ರಮುಖ ಅಸೆಟ್ಗಳಲ್ಲಿ ಒಂದಾಗಿದೆ. ETF ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನು ಖರೀದಿಸ್ತಾ ಇದೆ. ಹೀಗಾಗಿ ಅದರಲ್ಲಿ ಏರಿಳಿತ ಕೂಡ ಅಷ್ಟೇ ಆಗ್ತಾ ಇರುತ್ತೆ. ಬೆಳ್ಳಿ ಮತ್ತು ಬಂಗಾರ ಮೂಲತಃ ಸ್ಟ್ರಾಂಗ್ ಅಸೆಟ್ ಆಗೋದ್ರಿಂದ ಅದರ ದರ ಕಡಿಮೆ ಆದಾಗ ಹೂಡಿಕೆಗೆ ಅಲ್ಲಿ ಒಂದು ಅಪಾರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಅದರ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸೇಫ್ ಹೆವೆನ್ ಬದಲಿಗೆ ಒತ್ತಡದ ಸಂದರ್ಭದಲ್ಲಿ ಬಳಸಬಹುದಾದ ಲಿಕ್ವಿಡ್ ಅಸೆಟ್ ಆಗಿ ಪರಿಣಮಿಸಿದೆ. ಇರಾನ್ ಯುದ್ಧದ ಪರಿಣಾಮ ಬಂಗಾರ ಮತ್ತು ಬೆಳ್ಳಿಯ ದರದಲ್ಲಿ ಉಂಟಾಗಿರುವಂತಹ ಇಳಿಕೆಯ ಟ್ರೆಂಡ್ ತಾತ್ಕಾಲಿಕ ಆಗಿರ್ಬೋದು, ಕಾಯಂಬಗಾಗಿ ಇಳಿತಾ ಹೋಗಲ್ಲ. ಯಾಕಂದರೆ ಫಂಡಮೆಂಟಲ್ ಆಗಿ ಶಿಫ್ಟ್ ಯಾವುದೇ ಆಗಿಲ್ಲ. 2025ರಲ್ಲಿ ಉಭಯ ಲೋಹಗಳ ದರ ಗಣನೀಯ ಏರಿಕೆಯಾಗಿದ್ದರಿಂದ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಈಗ ನಡೀತದೆ. ಅಂದರೆ ಮಾರಾಟ ಮಾಡಿ ಲಾಭ ಮಾಡುವಂಥದ್ದು. ಆದರೆ ಲಾಂಗ್ ಟರ್ಮ್ ದೃಷ್ಟಿಯಿಂದ ನೋಡಿದರೆ ಬಂಗಾರ ಬೆಳ್ಳಿ ಉತ್ತಮ ಹೂಡಿಕೆಯ ಆಯ್ಕೆಗಳಲ್ಲಿ ಒಂದಾಗಿದೆ. ಇನ್ನು ಕೆಲವರಲ್ಲಿ ಹೂಡಿಕೆ ದೃಷ್ಟಿಯಿಂದ ಮಾಡೋದಿದ್ರೆ ಯಾವುದು ಉತ್ತಮ ಅಂತ ಕೇಳ್ತಾರೆ. ನೋಡಿ, ಫಿಸಿಕಲ್ ಆಗಿ ಗೋಲ್ಡ್ ಆರ್ನಮೆಂಟ್ ಇರ್ಬೋದು, ಗೋಲ್ಡ್ನ ಬಾರ್ ಇರ್ಬೋದು, ಇತ್ಯಾದಿ ಆಯ್ಕೆಗಳಿದೆ. ಆದರೆ ಇವುಗಳಿಗೆಲ್ಲ ಈಗ ಏನಾಗುತ್ತೆ ಅಂದರೆ ಮೇಕಿಂಗ್ ಚಾರ್ಜ್ ಅಪ್ಲೈ ಆಗುತ್ತೆ. ಆಭರಣ ಇರ್ಬೋದು, ಗಟ್ಟಿ ಇರ್ಬೋದು, ಇದಕ್ಕೆಲ್ಲ ಒಂದಷ್ಟು ಮೇಕಿಂಗ್ ಚಾರ್ಜ್ ಆಭರಣಗಳಿಗೆ ಜಾಸ್ತಿ ಇರುತ್ತೆ. ಹೀಗಾಗಿ ಜನ ಹೂಡಿಕೆಯ ದೃಷ್ಟಿಯಿಂದ ETF ಇನ್ವೆಸ್ಟ್ ಮಾಡಬಹುದು, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್, ಸೊ ಇತ್ಯಾದಿ ಆಯ್ಕೆಗಳನ್ನು ಒಂದು ಕಡೆ ಆನ್ಲೈನ್, ಇನ್ನೊಂದು ಕಡೆ ಆಫ್ಲೈನ್, ಈ ರೀತಿಯ ಆಯ್ಕೆಗಳನ್ನು ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಪರಿಶೀಲನೆ ಮಾಡಬಹುದು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.